ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಗೆ ನಿಮಗೆಲ್ಲರಿಗೂ ಸಹ ಸ್ವಾಗತ. ಇಂದು ನಾವು 10ನೇ ತರಗತಿ ಸಮಾಜಶಾಸ್ತ್ರ ಅಧ್ಯಾಯ 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪ್ರಾರಂಭ ಆದವು. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುವು ಎಂಬುದರ ಬಗ್ಗೆ ನಾವು ತಿಳಿಯೋಣ. ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ದೋಂಡಿಯ ವಾಘ, ಕಿತ್ತೂರು ಬಂಡಾಯ, ಸಂಗೊಳ್ಳಿ ರಾಯಣ್ಣ, ಅಮರಸುಳ್ಯ ಬಂಡಾಯ, ಸುರಪುರ ಮತ್ತು ಕೊಪ್ಪಳ ಬಂಡಾಯ, ಹಲಗಲಿ ಬೇಡರ ಬಂಡಾಯ, ಈ ಎಲ್ಲ ಕಲಿಕಾಂಶಗಳನ್ನು ಈ ಅಧ್ಯಾಯದಲ್ಲಿ ನಾವು ಕಲಿತೀವಿ. ಹಾಗಾದರೆ ಈ ಅವಧಿಯಲ್ಲಿ ನಾವು ಕಲಿಯುವಂತಹ ಕಲಿಕಾಂಶಗಳು ಯಾವುವೆಂದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್, ದೋಂಡಿಯ ವಾಘ, ಕಿತ್ತೂರು ಬಂಡಾಯ ಕುರಿತು ನಾವು ಈ ಅವಧಿಯಲ್ಲಿ ತಿಳಿಯೋಣ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಹಾಗಾದರೆ ಮಕ್ಕಳೇ, ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರಶಾಹಿಗಳಲ್ಲಿ ಹಂಚಿ ಹೋಗಿತ್ತು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸಿದರು. ಇದರ ಜೊತೆಗೆ ಭಾರತದಲ್ಲಿದ್ದಂತಹ ರೈತರಿಗೆ, ವ್ಯಾಪಾರಿಗಳಿಗೆ ಶೋಷಣೆ ಮಾಡಿದರು. ನಾವು ನೋಡ್ತೀವಿ, ಭೂಕಂದಾಯ ಪದ್ಧತಿ, ಕಾಯಂಗುತಾ ಪದ್ಧತಿ, ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ. ಈ ಪದ್ಧತಿಯಿಂದ ರೈತನು ಶೋಷಣೆಗೊಳಗಾಗ್ತಾನೆ. ತನ್ನಲ್ಲಿದ್ದಂತಹ ಒಂದು ಭೂಮಿಯನ್ನೂ ಸಹ ಕಳ್ಕೊಳ್ತಾನೆ. ಇದರ ಜೊತೆಗೆ ವ್ಯಾಪಾರಿಗಳು ಸಹ ಬ್ರಿಟಿಷರ ಒಂದು ಶೋಷಣೆಗೆ ಒಳಗಾಗ್ತಾರೆ. ಇದಕ್ಕೆ ಕರ್ನಾಟಕನೂ ಸಹ ಒಂದಾಗುತ್ತೆ. ಕರ್ನಾಟಕದಲ್ಲಿಯೂ ಸಹ ದೋಂಡಿಯ ವಾಘ, ಅಮರಸುಳ್ಯ, ಹಲಗಲಿ ಬೇಡರು ಇವರೆಲ್ಲರೂ ಸಹ, ಕಿತ್ತೂರು ರಾಣಿ ಚೆನ್ನಮ್ಮ, ಸುರಪುರ ಬಂಡಾಯಗಳು ಇವೆಲ್ಲರೂ ಸಹ ದಂಗೆ ಹೇಳ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 1761ರಿಂದ 66ರ ಒಂದು ಕಾಲದ ನಡುವೆ, ಈ ಒಂದು ಕಾಲಘಟ್ಟದ ನಡುವೆ ಒಂದು ರಾಜಕೀಯವಾದಂತಹ ಒಂದು ಬದಲಾವಣೆ ಅನ್ನೋದು ಉಂಟಾಗುತ್ತೆ. ಟಿಪ್ಪು ಸುಲ್ತಾನನ ತಂದೆ ಹೈದರ್ ಅಲಿ ಇವರ ಒಂದು ಜೊತೆಗೆ ಬ್ರಿಟಿಷರ ಒಂದು ಮೊದಲ ಆಂಗ್ಲೋ ಮೈಸೂರು ಕದನ, ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ, ಈ ಯುದ್ಧಗಳು ಸಹ ನಡೆಯುತ್ತೆ. ಬ್ರಿಟಿಷರ ವಿರುದ್ಧ ಹಲವಾರು ಬಂಡಾಯಗಳು ಅನ್ನೋದು ಸಹ ಆರಂಭ ಆಗಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಕಲಿಕಾಂಶ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ನಾವು ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ. ಎಷ್ಟನೇ ಶತಮಾನ ಮಕ್ಕಳೇ? 18ನೇ ಶತಮಾನವನ್ನು ನಾವು ರಾಜಕೀಯ ಶತಮಾನ. ಎಂತಹ ಶತಮಾನ? ರಾಜಕೀಯವಾಗಿ ಹಲವಾರು ಸಮಸ್ಯೆಗಳನ್ನದು ಈ ಒಂದು ಶತಮಾನದಲ್ಲಿ ಕಾಣ್ತೀವಿ. ಎಷ್ಟನೇ ಶತಮಾನ? 18ನೆಯ ಶತಮಾನದಲ್ಲಿ ರಾಜಕೀಯವಾಗಿ ಹಲವಾರು ಸಮಸ್ಯೆಗಳನ್ನದು ಉಂಟಾಗುತ್ತೆ. ಹಾಗಾದರೆ ಆ ಸಮಸ್ಯೆಗಳು ಯಾವ್ಯಾವು ಅಂತೇಳಿ ನೋಡೋಣವಾ? ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಯಾಕೆ ತಪ್ಪಿತು ಅನ್ನೋದನ್ನು ನಾನು ಹೇಳ್ತೀನಿ ಮಕ್ಕಳೇ. ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ಯಾಕೆ ತಪ್ಪಿತು? ಎರಡನೆಯ ಸಮಸ್ಯೆ, ಕರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಅನ್ನೋದು ಪ್ರಾರಂಭವಾಗಿರುತ್ತೆ. ಇಲ್ಲಿ ಕರ್ನಾಟಿಕ್ ಒಂದು ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ
ಕಿತ್ತಾಟ ಅನ್ನೋದು ಪ್ರಾರಂಭವಾಗಿರುತ್ತೆ. ಇದು ಎರಡನೆಯ ಸಮಸ್ಯೆ. ನೋಡಿ, ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಮರಣವನ್ನ ಹೊಂತಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನ ನಂತರ ಬಂದಂತಹ ದೊರೆಗಳು ಅಸಮರ್ಥರಾಗಿರ್ತಾರೆ, ದುರ್ಬಲರಾಗಿರ್ತಾರೆ. ಅದಕ್ಕೋಸ್ಕರ ಇಡೀ ಭಾರತವನ್ನ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವೇ ಆಗಲ್ಲ. ಅದರಲ್ಲೂ ಸಹ ದಕ್ಷಿಣ ಭಾರತದಲ್ಲಿ ಒಂದು ಆಡಳಿತವಾದಂತಹ ಒಂದು ರಾಜಕೀಯ ಒಂದು ಕುಸಿತ ಆಗುತ್ತೆ. ಮೊಘಲರ ರಾಜಕೀಯ ಸಾರ್ವಭೌಮತ್ವ ಅನ್ನೋದು ಕುಗ್ಗಿಸುತ್ತೆ. ಯಾರ ಮರಣದ ನಂತರ ಮಕ್ಕಳೇ? ಔರಂಗಜೇಬನ ಮರಣ. ಮೊಘಲ್ ಚಕ್ರವರ್ತಿ ಈತನ ಮರಣ ನಂತರ ದಕ್ಷಿಣ ಭಾರತದಲ್ಲಿ ಏನ್ ಪ್ರಾರಂಭ ಆಗಿರುತ್ತಂದ್ರೆ ಇವರ ಒಂದು ರಾಜಕೀಯವಾದಂತಹ ಒಂದು ಸಾರ್ವಭೌಮ ಕುಗ್ಗುತ್ತೆ. ಈ ಒಂದು ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ಅನ್ನೋದು ಕೈ ತಪ್ಪಿ ಹೋಗುತ್ತೆ. ಇದು ಒಂದು ಸಮಸ್ಯೆ. ಎರಡನೇ ಸಮಸ್ಯೆ ಕರ್ನಾಟಕ ಪ್ರದೇಶದ ಒಂದು ಸಮಸ್ಯೆ. ಮೂರನೆಯ ಸಮಸ್ಯೆ 1704ರಲ್ಲಿ ಮೈಸೂರಿನಲ್ಲಿ ಚಿಕ್ಕದೇವರಾಜ ಒಡೆಯರು ಏನಾಗ್ತಾರೆ ಅಂದ್ರೆ ಮರಣವನ್ನ ಹೊಂತಾರೆ. ನೋಡಿ, 1704ರಲ್ಲಿ ಚಿಕ್ಕದೇವರಾಜ ಒಡೆಯರು ಮರಣ ಹೊಂತಾರೆ. ಮೈಸೂರು ರಾಜ್ಯದಲ್ಲಿ ಒಂದು ರಾಜಕೀಯವಾದಂತಹ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಅನ್ನೋದು ಉಂಟಾಗುತ್ತೆ. ಈತನ ಮರಣದಿಂದಾಗಿ ಚಿಕ್ಕದೇವರಾಜರವರ ಸ್ಥಾನಕ್ಕೆ ಉತ್ತರಾಧಿಕಾರತ್ವಕ್ಕೆ ಬೇರೆ ಯಾರನ್ನಾದ್ರೂ ಕೂರಿಸ್ಬೇಕು ಅನ್ನೋದರಲ್ಲಿ ಒಂದು ಬದಲಾವಣೆ ಸಮಸ್ಯೆಗಳಾಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಮೈಸೂರು ಮತ್ತು ಕರ್ನಾಟಕ ರಾಜ್ಯಗಳ ಭೂಪ್ರದೇಶದಲ್ಲಿ ಹೈದರಾಲಿ ರಾಜಕೀಯ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾರೆ. ಹಾಗಾದ್ರೆ ಈಗ ಬರುವಂತಹ ಒಂದು ಕಲಿಕಾಂಶ ಹೈದರಾಲಿ. ಹೈದರಾಲಿ ಒಬ್ಬ ಚಾಣಾಕ್ಷ ಸೈನಿಕ. ಯಾರು? ಹೈದರಾಲಿ. ಮೈಸೂರು ರಾಜ್ಯದ ಒಂದು ಸೇವೆಗೆ ಸೇರಿದಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ತುಂಬಾ ರಾಜಕೀಯವಾಗಿ ಚಾಣಾಕ್ಷತನ ಅನ್ನೋದು ಇರುತ್ತೆ. ಯಾವಾಗ ಚಿಕ್ಕದೇವರಾಜ ಒಡೆಯರ ಮರಣ ಆಗುತ್ತೋ ಆಗ ಹೈದರಾಲಿ ಮೈಸೂರು ಸಂಸ್ಥಾನದ ಒಂದು ರಾಜಕೀಯ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಮೈಸೂರಿನ ಮೇಲೆ ದೇವನಹಳ್ಳಿ ಮತ್ತು ಆರ್ಕಾಟ್ ಮುತ್ತಿಗೆ ಅನ್ನೋದನ್ನ ಆಗುತ್ತೆ. ಆಗ ಹೈದರಾಲಿ ಸೈನಿಕ ಕಾರ್ಯಾಚರಣೆಯನ್ನ ಮಾಡ್ತಾನೆ. ಶೀಘ್ರವಾಗಿ ಸೈನಿಕ ಕಾರ್ಯಾಚರಣೆಯನ್ನ ಮಾಡ್ತಾನೆ. ಇದರ ಜೊತೆಗೆ ಹೈದರಾಲಿ ಖಾನ್ ಎನ್ನುವಂತಹ ಒಂದು ಹೆಸರಿನಿಂದ ಶಸ್ತ್ರಾಸ್ತ್ರಗಳ ಒಂದು ಉಪಯೋಗ ಮಾಡ್ತಾನೆ ಮತ್ತು ಪ್ರಯೋಗಗಳಿಗೆ ಖ್ಯಾತಿಯನ್ನ ಪಡ್ಕೊಂಡಿರ್ತಾನೆ. ಇಷ್ಟೇ ಅಲ್ಲ, ಸಾಮಾನ್ಯ ಸೈನಿಕನಾದಂತಹ ಈತ ಚುರುಕಿನ ಸೈನಿಕ ಕಾರ್ಯಾಚರಣೆಗಳನ್ನ ಮಾಡ್ತಾ ದಳವಾಯಿಗಳ ಒಂದು ಬಲವನ್ನ ಕುಂದಿಸ್ತಾನೆ. ದಳವಾಯಿಗಳ ಒಂದು ಬಲವನ್ನ ಏನ್ ಮಾಡ್ತಾನೆ? ಕುಂದಿಸ್ತಾನೆ. ಎರಡನೇ ಕೃಷ್ಣರಾಜ ಒಡೆಯರನ್ನ ಮೂಲೆಗುಂಪಾಗಿಸಿ. ನೋಡಿ, ಆಗ ಹೈದರಾಲಿಯನ ಕಾಲದಲ್ಲಿ ಮೈಸೂರನ್ನ ಆಳ್ವಿಕೆ ಮಾಡ್ತಿದ್ದವ್ರು ಯಾರ ಮಕ್ಕಳೇ? ಎರಡನೇ ಕೃಷ್ಣರಾಜ ಒಡೆಯರು. ಈ ಚಿತ್ರ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೈಸೂರಿನಲ್ಲಿ ಕೃಷ್ಣರಾಜ ಒಡೆಯರನ್ನ ಮೂಲೆಗುಂಪಾಗಿಸಿ ಅಂದ್ರೆ ಅಧಿಕಾರದಿಂದ ಕೆಳಗಡೆ ಇಳಿಸಿ ಎಲ್ಲ ಅಧಿಕಾರವನ್ನ ಇವರ ಹತ್ರ ಇದ್ದಂತಹ ಒಂದು ಅಧಿಕಾರದ ಎಲ್ಲ ಒಂದು ಸೌಮ್ಯತೆಯನ್ನ, ಅಧಿಕಾರದ ಮೇಲೆ ತನ್ನ ಸೌಮ್ಯತೆಯನ್ನ ಸ್ಥಾಪಿಸ್ಕೊಳ್ತಾನೆ. ಯಾರು? ಹೈದರಾಲಿ. ಯಾಕಂದ್ರೆ ಮೊದಲೇ ಹೇಳಿದ್ವಿ ನಾವು, ರಾಜಕೀಯವಾಗಿ ತುಂಬಾ ಒಂದು ಚಾಣಾಕ್ಷ ಬುದ್ಧಿತನದಿಂದ ಸಾಮ್ರಾಜ್ಯಗಳನ್ನ ವಿಸ್ತರಿಸ್ತಾ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಹೈದರಾಬಾದಿನ ನಿಜಾಮ ಮರಾಠರು ಅವರು ಸಹ ತಮ್ಮ ಒಂದು ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ನಿರತರಾಗಿರ್ತಾರೆ. ಈ ಕಡೆ ಬ್ರಿಟಿಷರು ಸಹ ಅವರು ಸಹ ತಮ್ಮ ಅಸ್ತಿತ್ವವನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಪ್ರಾರಂಭ ಮಾಡಿರ್ತಾರೆ. ಯಾವಾಗ ಹೈದರಾಲಿ ತನ್ನ ಒಂದು ಸೈನಿಕ ಕಾರ್ಯಾಚರಣೆಗಳ ಮೂಲಕ
ದಳವಾಯಿಗಳನ್ನ ಅವರ ಒಂದು ಬಲವನ್ನ ಕುಂದಿಸ್ತಾನೆ. ಎರಡನೇ ಕೃಷ್ಣರಾಜ ಒಡೆಯರನ್ನ ಮೂಲೆಗುಂಪಾಗಿಸ್ತಾನೆ. ಆ ಎಲ್ಲ ಅಧಿಕಾರಗಳನ್ನ ತಾನು ಪಡ್ಕೊಂಡು ಒಂದು ಹೊಸ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾ ವಿಸ್ತರಿಸ್ತಾ ಹೋಗ್ತಾನೆ. ಇದನ್ನೆಲ್ಲ ನೋಡ್ತಿರುವಂತಹ ಹೈದರಾಬಾದಿನ ನಿಜಾಮ, ಮರಾಠರು ಮತ್ತು ಬ್ರಿಟಿಷರು ತಮ್ಮ ಒಂದು ರಾಜಕೀಯವಾಗಿ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಇಲ್ಲಿ ಹೈದರಲ್ಲಿ ನಮ್ಮ ಒಂದು ಪ್ರದೇಶವನ್ನ ವಶಪಡಿಸ್ಕೊಳ್ತಾನೆ ಅನ್ನುವಂತಹ ಒಂದು ಭಯ ಇತ್ತು. ಈ ರೀತಿಯಾಗಿ ರಾಜಕೀಯವಾಗಿ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಅವರು ಪ್ರಯತ್ನ ಅನ್ನೋದನ್ನ ಹೈದರಲ್ಲಿ ಮತ್ತು ಬ್ರಿಟಿಷರ ನಡುವೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಅನ್ನೋದು ನಡೆಯುತ್ತೆ. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಸಾಮಾನ್ಯ ಶಕ 1767ರಲ್ಲಿ ಪ್ರಾರಂಭ ಆಗುತ್ತೆ. ಹೈದರಲ್ಲಿ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾ ಹೋಗ್ತಾನೆ. ಹೈದರಲ್ಲಿ ಗಳಿಸಿದ್ದಂತಹ ಒಂದು ರಾಜಕೀಯ ಪ್ರಾಬಲ್ಯದ ಮೇಲೆ ನೋಡಿ, ಹೈದರಲ್ಲಿ ಗಳಿಸಿದಂತಹ ಒಂದು ರಾಜಕೀಯ ಪ್ರಾಬಲ್ಯದ ಮೇಲೆ ಬ್ರಿಟಿಷರು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ಒಂದು ಅಸಹನೆ ಉಂಟಾಗುತ್ತೆ. ರಾಜಕೀಯವಾದಂತಹ ಒಂದು ಅಸಹನೆ ಉಂಟಾಗುತ್ತೆ. ಯಾರ ಒಂದು ರಾಜಕೀಯ ಪ್ರಾಬಲ್ಯ ನೋಡಿ ಮಕ್ಕಳೇ, ಹೈದರಲಿಯ ರಾಜಕೀಯ ಪ್ರಾಬಲ್ಯವನ್ನ ನೋಡ್ಬಿಟ್ಟು ಬ್ರಿಟಿಷರಿಗೆ, ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ಒಂದು ರಾಜಕೀಯ ಅಸಹನೆ ಅನ್ನೋದು ಉಂಟಾಗುತ್ತೆ. ಎಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗ್ತಾನೋ, ಹೈದರಲ್ಲಿ ಎಲ್ಲಿ ನಾವು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಹೋಗ್ತೀವಿ, ನಮ್ಮ ಒಂದು ಸಾಮ್ರಾಜ್ಯ ವಿಸ್ತರಣೆಗೆ ಎಲ್ಲಿ ಇವನು ಮುಳ್ಳಾಗ್ತಾನೆ, ಹೈದರಲ್ಲಿ ಎಲ್ಲಿ ಅಡ್ಡಿಪಡಿಸ್ತಾನೆ ಅನ್ನುವಂತಹ ಒಂದು ಭಯ ಅನ್ನೋದು ಬ್ರಿಟಿಷರಲ್ಲಿತ್ತು. ಈತನನ್ನ ಹೇಗಾದ್ರೂ ಮಾಡಿ ರಾಜಕೀಯವಾಗಿ ಹಣಿಯಲು ತಂತ್ರಗಳನ್ನ ಒಂದು ಉಪಯೋಗ ಮಾಡ್ತಾ ಇರ್ತಾರೆ. ತಂತ್ರಗಳನ್ನ ಉಪಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಕ್ಕೋಸ್ಕರ ಅವರು ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನ ಅನುಭವಿಸಿದ ಹೈದರಲ್ಲಿ ಮರಾಠರು ಮತ್ತು ನಿಜಾಮನನ್ನ ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನವನ್ನ ಮಾಡ್ತಾನೆ. ಮೊದಲ ಪ್ರಯತ್ನ ವಿಫಲವಾಗುತ್ತೆ. ಯಾರ ವಿರುದ್ಧ ಮಕ್ಕಳೇ? ಬ್ರಿಟಿಷರ ವಿರುದ್ಧ. ನೋಡಿ, ಬ್ರಿಟಿಷರ ವಿರುದ್ಧ ಹೈದರಾಬಾದಿನ ನಿಜಾಮ ಮತ್ತು ಮರಾಠರನ್ನ ತನ್ನ ಕಡೆ ಹೇಳ್ಕೊಳ್ಳೋದಕ್ಕೆ, ಹೈದರಲ್ಲಿ ತನ್ನ ಕಡೆ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡ್ತಾ ಹೋಗ್ತಾನೆ. ಯಾಕೆ ಅಂದ್ರೆ ಬ್ರಿಟಿಷರನ್ನ ನಮ್ಮ ಒಂದು ದೇಶದಿಂದ ಓಡಿಸ್ಬೇಕು ಅನ್ನುವಂತ ಭಾವನೆ ಹೈದರಲಿಯಲ್ಲಿರುತ್ತೆ. ಅದಕ್ಕೋಸ್ಕರ ಹೈದರಾಬಾದಿನ ನಿಜಾಮ ಮರಾಠರನ್ನ ತನ್ನ ಕಡೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು ಮೊದಲನೆಯ ಸಲ ವಿಫಲನಾಗ್ತಾನೆ. ಹೈದರಲಿಯ ವಿರುದ್ಧ ಬ್ರಿಟಿಷರು ನೋಡಿ, ಹೈದರಲಿಯ ವಿರುದ್ಧ ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ತಾರೆ. ಒಪ್ಪಂದ ಅನ್ನೋದನ್ನ ಮಾಡಿಸ್ಕೊಳ್ತಾರೆ. ತ್ರಿಪಕ್ಷ ಒಪ್ಪಂದ. ತ್ರಿಪಕ್ಷ ಅಂದ್ರೆ ಬ್ರಿಟಿಷರು ಒಂದು, ಹೈದರಾಬಾದಿನ ನಿಜಾಮ, ಮರಾಠರು ತ್ರಿಪಕ್ಷ ಒಕ್ಕೂಟವನ್ನ ಮಾಡಿಕೊಂಡು ಹೈದರಲಿಯ ತನ್ನ ಚಾಣಾಕ್ಷತನವನ್ನ, ರಾಜಕೀಯ ತಂತ್ರಗಳನ್ನ ಈ ಒಂದು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಹೈದರಲ್ಲಿ ಬಿಡ್ತಾನ? ಹೈದರಲ್ಲಿ ತುಂಬಾ ಚಾಣಾಕ್ಷತನ, ರಾಜಕೀಯವಾಗಿನೂ ತುಂಬಾ ಸೂಕ್ಷ್ಮ ಬುದ್ಧಿವಂತನಾದಂತಹ ಹೈದರಲ್ಲಿ ಹೈದರಾಬಾದಿನ ನಿಜಾಮ ಮತ್ತು ಮರಾಠರನ್ನ ತನ್ನ ಕಡೆ ಹೇಳ್ಕೊಳ್ತಾನೆ. ಯಾರ ವಿರುದ್ಧ ಮಕ್ಕಳೇ? ಬ್ರಿಟಿಷರ ವಿರುದ್ಧ. ನೋಡಿ, ಹೈದರಲ್ಲಿ ತನ್ನ ಚಾಣಾಕ್ಷ ರಾಜಕೀಯ ತಂತ್ರಗಳನ್ನ ಪ್ರಯೋಗಿಸಿ ಈ ಮೂಲಕ ತನ್ನ ವಿರುದ್ಧ ರಚನೆಯಾಗಿದ್ದಂತಹ ಒಂದು ತ್ರಿಪಕ್ಷ ಕೂಟವನ್ನ, ಮಿತ್ರ ಕೂಟವನ್ನ ಹೊಡಿತಾನೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ತನ್ನ ಕಡೆ ಹೇಳ್ಕೊಳ್ತಾನೆ. ಎರಡನೆಯ ಪ್ರಯತ್ನ ಯಶಸ್ವಿಯಾಗುತ್ತೆ, ಸಫಲನಾಗ್ತಾನೆ. ಯಾರು? ಹೈದರಲಿ. ಈ ಒಂದು ಸಂದರ್ಭದಲ್ಲಿ ಆರ್ಕಾಟಿನಲ್ಲಿ ಒಂದು ಸಮಸ್ಯೆ ಅನ್ನೋದು ಪ್ರಾರಂಭ ಆಗುತ್ತೆ. ನೋಡಿ, ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ತ್ರಿಪಕ್ಷ ಮಾಡ್ಕೊಂಡಿರ್ತಾರೆ. ಹೈದರಲ್ಲಿ ಮರಾಠರು ಮತ್ತು ನಿಜಾಮರನ್ನು ಬ್ರಿಟಿಷರ ವಿರುದ್ಧ ಎತ್ತು ಕಟ್ಟುವಲ್ಲಿ ಯಶಸ್ವಿಯಾದನು. ನೋಡಿ, ಹೈದರಲ್ಲಿ ಮರಾಠರು ಮತ್ತು ನಿಜಾಮನ್ನ ತನ್ನ ಕಡೆ ಹೇಳ್ಕೊಳ್ತಾನೆ. ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ತಾನೆ, ಅವರ ವಿರುದ್ಧ ಮಾಡ್ತಾನೆ. ಯಾರನ್ನ? ಮರಾಠರು ಮತ್ತು ನಿಜಾಮರನ್ನ. ರಾಜಕೀಯ ಚಾಣಾಕ್ಷತನದಿಂದ ಹೈದರಲ್ಲಿ ಈ ರೀತಿಯ ಒಂದು ತಂತ್ರವನ್ನ ಮಾಡ್ತಾನೆ. ನೋಡಿ ಮಕ್ಕಳೇ, ಒಂದನೆಯ ಕಾರಣ
ಹೈದರಲಿ ಗಳಿಸಿದಂತಹ ರಾಜಕೀಯ ಪ್ರಾಬಲ್ಯ ಅನ್ನೋದು ಇವರಲ್ಲಿ ಒಂದು ಅಸಹನೆಯನ್ನ ಉಂಟಾಗುತ್ತೆ. ಯಾರಲ್ಲಿ? ಬ್ರಿಟಿಷರು, ಹೈದರಾಬಾದಿನ ನಿಜಾಮ, ಮರಾಠರಲ್ಲಿ. ಬ್ರಿಟಿಷರಂದ್ರೆ ಯಾಕಪ್ಪ ಅಂದ್ರೆ ಅವರ ಒಂದು ರಾಜಕೀಯವಾಗಿ ಸಾಮ್ರಾಜ್ಯಶಾಹಿ ಧೋರಣೆ ಆಗಿತ್ತವ್ರದ್ದು. ಸಾಮ್ರಾಜ್ಯಗಳನ್ನ ವಶಪಡಿಸ್ಕೋಬೇಕು, ವಿಸ್ತರಿಸಬೇಕು ಅನ್ನುವಂತಹ ಒಂದು ಬ್ರಿಟಿಷರ ಒಂದು ಧೋರಣೆಗೆ ಎಲ್ಲಿ ಅಡ್ಡಿ ಆಗ್ತಾನೆ? ಯಾರು? ಹೈದರಲಿ. ಅದಕ್ಕೋಸ್ಕರ ಆತನನ್ನ ನಾವು ತಗ್ಗಿಸ್ಬೇಕು ಅನ್ನುವಂತಹ ಒಂದು ಮಿತ್ರಕೂಟವನ್ನ ಹಾಕೊಂಡಿರ್ತಾರೆ. ಮೂರನೆಯ ಪಾಯಿಂಟ್, ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದ ಮಾಡ್ಕೊಂಡಿರ್ತಾರೆ, ಮಿತ್ರಕೂಟ. ಈ ಮಿತ್ರಕೂಟವನ್ನ, ತ್ರಿಪಕ್ಷ ಕೂಟವನ್ನ ಹೊಡಿತಾನೆ ಯಾರ ಮಕ್ಕಳೇ? ಹೈದರಲಿ. ನೋಡಿ, ತನ್ನ ಚಾಣಾಕ್ಷತನದಿಂದ ಮರಾಠರು ಮತ್ತು ಹೈದರಾಬಾದಿನ ನಿಜಾಮನನ್ನ ತನ್ನ ಕಡೆ ಹೇಳ್ಕೊಳ್ತಾನೆ. ಬ್ರಿಟಿಷರ ವಿರುದ್ಧ ಎತ್ತು ಕಟ್ಟುವಲ್ಲಿ ಆತ ಯಶಸ್ವಿ ಆಗ್ತಾನೆ. ಇದು ಕಾರಣಗಳು. ಈ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಆರ್ಕಾಟಿನಲ್ಲಿ ಒಂದು ಸಮಸ್ಯೆಗಳು ಪ್ರಾರಂಭ ಆಯಿತು. ಆರ್ಕಾಟಿನ ಒಂದು ರಾಜ ಬ್ರಿಟಿಷರಿಗೆ ತುಂಬಾ ಹತ್ತಿರಕ್ಕಿರ್ತಾನೆ, ಆಶ್ರಿತ ರಾಜನಾಗಿರ್ತಾನೆ. ಆರ್ಕಾಟಿನಲ್ಲಿ ಸಮಸ್ಯೆಯನ್ನ ನೋಡ್ಬಿಟ್ಟು 1767ರಲ್ಲಿ ಹೈದರಲಿ ಮತ್ತು ನಿಜಾಮ ಇಬ್ರು ಸೇರ್ಕೊಂಡು ಈ ಒಂದು ಆರ್ಕಾಟಿನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆರ್ಕಾಟನ್ನ ಮುತ್ತಿಗೆ ಹಾಕ್ತಾರೆ. ಈ ರೀತಿಯಾಗಿ ಯುದ್ಧ ಅನ್ನೋದು ಪ್ರಾರಂಭ ಆಗುತ್ತೆ. ಆರ್ಕಾಟಿಗೆ ಮುತ್ತಿಗೆ ಹಾಕಿದ್ರೆ ಯುದ್ಧ ಪ್ರಾರಂಭ ಆಗುತ್ತೆ. ನಂತರ ತಿರುಚನಾಪಳ್ಳಿ. ಯಾವ್ದು ಮಕ್ಕಳೇ? ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ಕದನ ಅನ್ನೋದು ಪ್ರಾರಂಭ ಆಗ್ಬಿಟ್ಟಿರುತ್ತೆ, ಸಂಭವಿಸುತ್ತೆ. ಇದೇ ಒಂದು ಸಂದರ್ಭವನ್ನ ಕಾಯ್ತಿದ್ದಂತಹ ಹೈದರಲಿ ಸೈನಿಕ ಕಾರ್ಯಾಚರಣೆಗಳನ್ನ ನಡೆಸ್ತಾನೆ. ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನ ವಶಪಡಿಸಿಕೊಳ್ತಾನೆ. ಹೈದರ್ ತಾತ್ಕಾಲಿಕ ಹಿನ್ನಡೆ ಅನುಭವಿಸಿದರೂ ಸಹ ಈತ ಬ್ರಿಟಿಷ್ ಸೈನ್ಯವನ್ನ ಅನೇಕ ಸ್ಥಳಗಳಲ್ಲಿ ಸೋಲಿಸ್ತಾನೆ. ಮುಂಬಯಿಯ ಬ್ರಿಟಿಷ್ ಸೈನ್ಯ ರಂಗವನ್ನೂ ಸಹ ಪ್ರವೇಶ, ನೋಡಿ ಮುಂಬೈಯಿಂದನೂ ಸಹ ಸೈನ್ಯ ಬರುತ್ತೆ ಹೈದರಲಿಯನ್ನ ಸೋಲಿಸುವುದಕ್ಕೆ. ಹೈದರ್ ಈ ಯುದ್ಧವನ್ನ ತನ್ನ ಒಂದು ಪ್ರತಿಷ್ಠೆಯ ಸಂಕೇತ ಅಂತ ಹೇಳ್ಬಿಟ್ಟು ಭಾವಿಸ್ಕೊಂಡು 1769ರಲ್ಲಿ ಮದ್ರಾಸಿನ ಪ್ರಾಂತ್ಯವನ್ನ ತಲುಪುತ್ತೆ. ಆಗ ಬ್ರಿಟಿಷರಿಗೆ ನಡುಕ ಆಗುತ್ತೆ. ಎಲ್ಲಿ ತಲುಪ್ತಾರೆ ಮಕ್ಕಳೇ? ಹೈದರಲಿಯ ಸೈನ್ಯ ಮದ್ರಾಸನ್ನ ತಲುಪಿದ ನಂತರ ಬ್ರಿಟಿಷರಿಗೆ ನಡುಕ ಉಂಟಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳೇಬೇಕಾಗುತ್ತೆ, ಅನಿವಾರ್ಯವಾಗುತ್ತೆ. ಯಾರ ಜೊತೆ? ಹೈದರಲಿಯ ಜೊತೆ ಒಪ್ಪಂದಕ್ಕೆ ಇಳಿತಾರೆ. ಆ ಒಪ್ಪಂದ ಯಾವುದು ಅಂದ್ರೆ ಮದ್ರಾಸ್ ಒಪ್ಪಂದ. ನೋಡಿ, ಬ್ರಿಟಿಷರು ಹೈದರಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ 1700 ಸಾಮಾನ್ಯ ಶಕ 1769ರಲ್ಲಿ ಮದ್ರಾಸ್ ಒಪ್ಪಂದಕ್ಕೆ ಸಿದ್ಧರಾಗ್ತಾರೆ. ನೋಡಿ, ಯಾವಾಗ ಹೈದರಲಿ ಮದ್ರಾಸಿನ ಮೇಲೆ ಯುದ್ಧಕ್ಕೆ ಹೋಗ್ತಾನೋ ಬ್ರಿಟಿಷರಲ್ಲಿ ಒಂದು ನಡುಕ ಉಂಟಾಗುತ್ತೆ, ಭಯ ಉಂಟಾಗುತ್ತೆ. ಅನಿವಾರ್ಯವಾಗಿ ಮದ್ರಾಸ್ ಒಪ್ಪಂದವನ್ನ ಹೈದರಲಿಯ ಜೊತೆ ಮಾಡ್ಕೊಳ್ತಾರೆ. ಎಷ್ಟರಲ್ಲಿ? ಸಾಮಾನ್ಯ ಶಕ 1769ರಲ್ಲಿ ಬ್ರಿಟಿಷರು ಮತ್ತು ಹೈದರಲಿಯ ನಡುವೆ ಈ ಒಂದು ಮೊದಲನೇ ಆಂಗ್ಲೋ ಮೈಸೂರ್ ಯುದ್ಧ ಅನ್ನೋದು ಮದ್ರಾಸ್ ಒಪ್ಪಂದದಿಂದ ಕೊನೆಯಾಗುತ್ತೆ. ಈ ಒಪ್ಪಂದ ಪ್ರಕಾರ ಬ್ರಿಟಿಷರ ಮೇಲೆ ಮರಾಠರು, ನಿಜಾಮರು ಯುದ್ಧಕ್ಕೆ ಬಂದಾಗ ಹೈದರಲಿ ಅವರಿಗೆ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು. ಯಾವಾಗ ಹೈದರಲಿ ಮೇಲೆ ನಿಜಾಮರು, ಮರಾಠರು, ಇತರೆ ದೇಶೀಯ ಸಂಸ್ಥಾನಗಳ ರಾಜರು ಯುದ್ಧಕ್ಕೆ ಬಂದಾಗ ಅಂತಹ ಸಂದರ್ಭದಲ್ಲಿ ಬ್ರಿಟಿಷರು ಹೈದರಲಿಗೆ ಸಹಾಯ ಮಾಡ್ಬೇಕು. ಅಂದ್ರೆ ಪರಸ್ಪರ ಸಹಾಯ ಮಾಡಬೇಕು. ಶತ್ರುಗಳು ದಾಳಿ ಮಾಡಿದಾಗ ಪರಸ್ಪರ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದ. ಹಾಗಾದ್ರೆ ಮಕ್ಕಳೇ, ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಕಾರಣಗಳು, ಪರಿಣಾಮಗಳು, ಫಲಿತಾಂಶ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಆರ್ಕಾಟಿಗೆ ಮುತ್ತಿಗೆ ಹಾಕ್ತಾನೆ ಹೈದರಲಿ ಮತ್ತು ನಿಜಾಮ. ಈ ರೀತಿಯಾಗಿ ಹಲವಾರು ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾ ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಕಡೆ ಸ್ಥಳಗಳಲ್ಲಿ ಕದನ ನಡೆಯುತ್ತೆ.
ಈ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಹೋಗಿ ಆತ ಮದ್ರಾಸಿಗೆ ನುಗ್ಗಿದಾಗ ಬ್ರಿಟಿಷರಿಗೆ ಭಯ ಆಗುತ್ತೆ. ಅನಿವಾರ್ಯವಾಗಿ ಅವರು ಒಂದು ಒಪ್ಪಂದಕ್ಕೆ ಇಳಿತಾರೆ. ಅದೇ ಮದ್ರಾಸ್ ಒಪ್ಪಂದ. ಹಾಗಾದ್ರೆ ಮಕ್ಕಳೇ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಿಮಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಬಿಟ್ಟು ನಾನು ತಿಳ್ಕೊಳ್ತೀನಿ. ಈಗ ಬರುವಂತಹ ಕಲಿಕಾಂಶ ಟಿಪ್ಪು ಸುಲ್ತಾನ್ ಬಗ್ಗೆ. ಟಿಪ್ಪು ಸುಲ್ತಾನ್ ಬಗ್ಗೆ ನಿಮಗೊಂದು ಸ್ವಲ್ಪ ಪರಿಚಯ ಮಾಡ್ತೀನಿ. ಈ ಚಿತ್ರ ನೋಡ್ತಾ ಇದ್ದೀರಾ? ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್. ನೋಡಿ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನಿಗೆ ವ್ಯತ್ಯಾಸ. ಟಿಪ್ಪು ಸುಲ್ತಾನ್ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡಿರ್ತಾನೆ, ಎಜುಕೇಶನ್ನು ಸಹ ಪಡ್ಕೊಂಡಿರ್ತಾನೆ. ಆದ್ರೆ ಹೈದರ್ ಅಲಿಗೆ ಯಾವುದೇ ಒಂದು ವಿದ್ಯಾಭ್ಯಾಸ, ಶಿಕ್ಷಣ ಅನ್ನೋದು ದೊರೆತಿರಲಿಲ್ಲ. ಬ್ರಿಟಿಷರನ್ನು ತನ್ನ ರಾಜ್ಯ ವಿಸ್ತರಣೆಯ ನೀತಿಗೆ ಅಡ್ಡಿಪಡಿಸುತ್ತಿರುವ ಶತ್ರುಗಳು ಅಂತ ಬಿಟ್ಟು ಟಿಪ್ಪು ಸುಲ್ತಾನ್ ಬಾರಿಸ್ಕೊಳ್ತಾನೆ. ಬ್ರಿಟಿಷರನ್ನ ತನ್ನ ರಾಜ್ಯ ವಿಸ್ತರಣೆ, ಟಿಪ್ಪು ಸುಲ್ತಾನ್ ರಾಜ್ಯಗಳನ್ನ ವಶಪಡಿಸ್ಕೊಳ್ತಾ ಹೋಗ್ತಾನೆ. ವಿಸ್ತರಣೆ, ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಯಾರು ಅಡ್ಡಿ ಮಾಡ್ತಾ ಇದ್ದಾರೆ? ಬ್ರಿಟಿಷರು. ಬ್ರಿಟಿಷರು ನನ್ನ ಒಂದು ಪ್ರದೇಶಗಳಿಗೆ ಅಡ್ಡಿ ಮಾಡ್ತಾ ಇದ್ದಾರೆ. ಅವರನ್ನ ನಾನು ದೇಶದಿಂದ ಓಡಿಸಬೇಕು, ಅವರು ನನ್ನ ಶತ್ರುಗಳು ಅಂತ ಬಿಟ್ಟು ಟಿಪ್ಪು ಸುಲ್ತಾನ್ ಗಂಭೀರವಾಗಿ ಪ್ರಯತ್ನ ಮಾಡ್ತಾನೆ. ನೋಡಿ, 4ನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ ಸಹ ಫ್ರೆಂಚರ ಸಹಾಯವನ್ನ ಕೇಳ್ತಾನೆ. ವಿದೇಶಗಳಿಗೂ ಸಹ ತನ್ನ ರಾಯಭಾರಿಯನ್ನು ಸಹ ಕಳಿಸ್ತಾನೆ. ಯಾಕಂದ್ರೆ ಬ್ರಿಟಿಷರನ್ನ ಈ ಒಂದು ಕದನದ ಮೂಲಕ, 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕಿಂತ ಮುಂಚೆನೆ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅನ್ನುವಂತಹ ಒಂದು ಭಾವನೆ ಟಿಪ್ಪು ಸುಲ್ತಾನ್ ಮೇಲೆ ಬಂದಿರುತ್ತೆ. ಟಿಪ್ಪು ಸುಲ್ತಾನ್ ಮತ್ತೊಂದು ಯೋಚನೆ ಮಾಡ್ತಾನೆ ಮಕ್ಕಳೇ. ಏನಪ್ಪಾ ಅಂದ್ರೆ, ಬ್ರಿಟಿಷರ ಒಂದು ಉದ್ದೇಶ ವ್ಯಾಪಾರ ಮಾಡೋದಾಗಿತ್ತು. ನಂತರ ನಮ್ಮ ಭಾರತದಲ್ಲಿ ರಾಜಕೀಯವಾಗಿ ಒಂದು ಆಧಿಪತ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಂಡ್ರು. ನೋಡಿ, ವ್ಯಾಪಾರದಿಂದ ಲಾಭನೂ ಸಹ ಬರ್ತಾ ಇತ್ತು. ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನೂ ಸಹ ಅವರು ಸಾಧಿಸಿದ್ರು. ಇದು ಹೆಂಗಾದ್ರೂ ಮಾಡಿ ಮುರಿಬೇಕು, ಇವರ ಏಕಸ್ವಾಮ್ಯತೆಯನ್ನ ಮುರಿಬೇಕು, ವ್ಯಾಪಾರದಲ್ಲಿ ಅವರನ್ನ ಲಾಭವಾಗದಂತೆ ನಾವು ನೋಡ್ಕೋಬೇಕು, ಆರ್ಥಿಕವಾಗಿ ಅವರನ್ನ ನಾವು ಹಿಂದೆ ಹಾಕಬೇಕು ಅನ್ನುವಂತಹ ಭಾವನೆ ಬಂತು. ನೋಡಿ, ಒಂದನೆಯದು, ಬ್ರಿಟಿಷರು ನಮ್ಮ ಶತ್ರುಗಳು, ಇವರು ನನಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಇವರನ್ನ ನಾನು ಓಡಿಸ್ಬೇಕು, ನಮ್ಮ ದೇಶದಿಂದ ತೆಗಿಬೇಕು. ಎರಡನೇದು, ವ್ಯಾಪಾರದಲ್ಲಿ ಲಾಭವಾಗದಂತೆ ಅವರನ್ನ ನೋಡ್ಕೋಬೇಕು, ವ್ಯಾಪಾರದ ಮೇಲೆ ಅವರು ಸಾಧಿಸಿದಂತಹ ಏಕಸ್ವಾಮ್ಯವನ್ನ ಮುರಿಬೇಕು ಅನ್ನುವಂಥದಕ್ಕೋಸ್ಕರ ಈತ ಪ್ರಯತ್ನ ಅನ್ನೋದನ್ನ ಮಾಡ್ತಾನೆ. ಹಾಗಾದ್ರೆ ಮಕ್ಕಳೇ, ಈಗ ನೋಡೋಣ ಮುಂದಿನ ಕಲಿಕಾಂಶ 2ನೇ ಆಂಗ್ಲೋ ಮೈಸೂರ್ ಯುದ್ಧ. ಯಾರ್ಯಾರ ನಡುವೆ? ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ 2ನೇ ಆಂಗ್ಲೋ ಮೈಸೂರ್ ಯುದ್ಧ ಅನ್ನೋದು ಪ್ರಾರಂಭ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಈಗ ಬರುವಂತಹ ಒಂದು ಕಲಿಕಾಂಶ 2ನೇ ಆಂಗ್ಲೋ ಮೈಸೂರ್ ಯುದ್ಧ 1780ರಿಂದ 1784ರವರೆಗೆ ಈ ಯುದ್ಧ ಅನ್ನೋದು ಪ್ರಾರಂಭ ಆಗಿರುತ್ತೆ. ಒಂದನೆಯ ಕಾರಣ, ಮದ್ರಾಸ್ ಒಪ್ಪಂದ ದಕ್ಷಿಣ ಭಾರತದಲ್ಲಿ ಒಂದು ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆ ಅನ್ನೋದನ್ನ ತಡೆಯುತ್ತೆ. ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘಿಸ್ತಾರೆ. ಒಂದನೆಯ ಕಾರಣ, ತಿರುವಂಕೂರು ಮತ್ತು ತಂಜಾವೂರಿನ ರಾಜಕೀಯ ಸನ್ನಿವೇಶಗಳು. ಒಂದನೆಯ ಕಾರಣ ಮಕ್ಕಳೇ, ತಿರುವಂಕೂರು ಮತ್ತು ತಂಜಾವೂರಿನ ರಾಜಕೀಯ ಸನ್ನಿವೇಶಗಳು. ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘಿಸ್ತಾರೆ. ಅಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಂತೇಳಿ ಹೇಳ್ಕೊಂಡಿದ್ರು, ಆದ್ರೆ ಈ ಸಹಾಯ ಮಾಡಲ್ಲ. ಬ್ರಿಟಿಷರು ಮದ್ರಾಸ್ ಒಪ್ಪಂದದಲ್ಲಿ ಆದಂತಹ ಒಂದು ಷರತ್ತುಗಳನ್ನ ಉಲ್ಲಂಘಿಸ್ತಾರೆ, ತಿರಸ್ಕರಿಸ್ತಾರೆ. ಇದು ಒಂದು ಕಾರಣ. ನೋಡಿ, ಈ ಭಾಗದಲ್ಲಿ ಮದ್ರಾಸ್ ಒಪ್ಪಂದ ಆಗುತ್ತೆ. ಮಾಹೆ ಅನ್ನೋದನ್ನ ಹೈದರ್ ಅಲಿಯ ಒಂದು ವಶದಲ್ಲಿರುತ್ತೆ. ಈ ಮಾಹೆಯನ್ನ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಮರಾಠರ ಮಾಧವ್ ರಾವ್ ನ ಒಂದು ನೇತೃತ್ವದಲ್ಲಿ ಒಂದು ಸೈನ್ಯ ಅನ್ನೋದು ಹೈದರ್ ಅಲಿಯ ಮೇಲೆ ದಾಳಿ ಮಾಡುತ್ತೆ.
ಶ್ರೀರಂಗದ ಪಟ್ಟಣ ಕಡೆಗೆ ನುಗ್ತಾರೆ. ಆಗ ಹೈದರಲ್ಲಿ ಬ್ರಿಟಿಷರಿಗೆ ಸಹಾಯವನ್ನ ಕೇಳ್ತಾನೆ. ಯಾವ ಒಪ್ಪಂದದ ಪ್ರಕಾರ? ಮದ್ರಾಸ್ ಒಪ್ಪಂದದ ಪ್ರಕಾರ. ಯಾವಾಗ ಮರಾಠರು ಈ ಭಾಗದಲ್ಲಿ ಬರ್ತಾರೆ ನೋಡಿ, ಮಹಾರಾಷ್ಟ್ರ ಈ ಭಾಗದಲ್ಲಿ ಬರ್ತಾರಲ್ಲ, ಮರಾಠರ ಸೈನ್ಯ ಯಾರ ನೇತೃತ್ವದಲ್ಲಿ? ಮಾಧವರಾವನ ನೇತೃತ್ವದಲ್ಲಿ ಬಂದು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ. ಆಗ ಹೈದರಲ್ಲಿ ಬ್ರಿಟಿಷರ ಒಂದು ಸಹಾಯವನ್ನ ಕೇಳ್ತಾನೆ, ಹೆಲ್ಪ್ ಅನ್ನ ಕೇಳ್ತಾನೆ. ಆದ್ರೆ ಬ್ರಿಟಿಷರು ಯಾವುದೇ ಒಂದು ಸಹಾಯವನ್ನ ಮಾಡದೆ ಇದನ್ನ ತಿರಸ್ಕಾರ ಮಾಡ್ತಾರೆ. ಮದ್ರಾಸ್ ಒಪ್ಪಂದಕ್ಕೆ ವಿರುದ್ಧವಾಗಿ ಈ ಒಂದು ಮಾಹೆ ಫ್ರೆಂಚರ ವಸಾಹತಾಗಿರುತ್ತೆ, ಹೈದರಲಿಯ ನಿಯಂತ್ರಣದಲ್ಲಿರುತ್ತೆ. ಆ ಮಾಹೆಯನ್ನ ವಶಪಡಿಸ್ಕೊಳ್ತಾರೆ. ಬ್ರಿಟಿಷರು ಮಾಹೆಯನ್ನ ವಶಪಡಿಸಿಕೊಂಡಿದ್ದು ಎರಡನೇ ಒಂದು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ. ಮಕ್ಕಳೇ ಇಲ್ಲಿ ನೋಡಿ, 1780ರಿಂದ 1784ರವರೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಒಂದನೆಯದು ಮದ್ರಾಸ್ ಒಪ್ಪಂದವನ್ನ ಬ್ರಿಟಿಷರು ಉಲ್ಲಂಘಿಸಿದರು. ಎರಡನೆಯದು ಮಾಹೆಯನ್ನ ವಶಪಡಿಸ್ಕೊಂಡ್ರು. ಮೂರನೆಯದು ಮದ್ರಾಸ್ ಒಪ್ಪಂದದ ಒಂದು ಷರತ್ತಿನ ಪ್ರಕಾರ ಹೈದರಲಿಗೆ ಸಹಾಯ ಮಾಡಲ್ಲ. ಯಾವಾಗ? ಮರಾಠರ ಒಂದು ಸೈನ್ಯ ಯಾರ ನೇತೃತ್ವದಲ್ಲಿ? ಮಾಧವರಾವ್ನ ನೇತೃತ್ವದಲ್ಲಿ ಮೈಸೂರಿನ ಮೇಲೆ ದಾಳಿ ಮಾಡ್ತಾರೆ. ಆಗ ಯಾವುದೇ ಒಂದು ಸಹಾಯ ಅನ್ನೋದನ್ನ ಮಾಡಲ್ಲ. ಈ ರೀತಿಯಾಗಿ ಕಾರಣಗಳು ನೋಡಿ, ಮಾಹೆ, ಮದ್ರಾಸ್ ಒಪ್ಪಂದ ಉಲ್ಲಂಘಿಸಿದ್ದು, ಮಾಧವರಾವ್ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದ್ದು, ಬ್ರಿಟಿಷರು ಯಾವುದೇ ಒಂದು ಸಹಾಯ ಮಾಡದೇ ಇರುವುದರಿಂದ 1780ರಲ್ಲಿ ಎರಡನೇ ಮೈಸೂರು ಯುದ್ಧ ಅನ್ನೋದು ಪ್ರಾರಂಭ ಆಗುತ್ತೆ. ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಮುನ್ನಡೆಯನ್ನ ಸಾಧಿಸ್ತಾನೆ. ಕರ್ನಾಟಿಕ್ ಪ್ರಾಂತ್ಯದ ಅನೇಕ ಕೋಟೆಗಳನ್ನ ನೋಡಿ, ಈ ಭಾಗದಲ್ಲಿ ಬರುವಂತಹ ಕರ್ನಾಟಿಕ್ ಪ್ರದೇಶದಲ್ಲಿರುವಂತಹ ಅನೇಕ ಕೋಟೆಗಳನ್ನ ವಶಪಡಿಸ್ಕೊಳ್ತಾನೆ. ಯಾವುದು? ಕರ್ನಾಟಿಕ್. ಕಾಂಚೀಪುರಂ ವಶಪಡಿಸ್ಕೊಳ್ತಾನೆ. ಕೋರಮಂಡಲ ತೀರದವರೆಗೆ ತನ್ನ ಸೈನ್ಯವನ್ನ ಮುನ್ನುಗ್ಗಿಸ್ಕೊಳ್ತಾ ಹೋಗ್ತಾನೆ. ಮದ್ರಾಸಿನಲ್ಲಿದ್ದಂತಹ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಸರ್ ಐರ್ ಕೋಟ್. ಮಕ್ಕಳೇ ನೋಡಿ, ಮದ್ರಾಸ್ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ನಡುಕ ಉಂಟಾಗುತ್ತೆ. ಹೈದರ್ ಆರ್ಕಾಟಿಗೂ ಸಹ ಮುತ್ತಿಗೆ ಹಾಕ್ತಾನೆ. ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅದನ್ನೂ ಸಹ ವಶಪಡಿಸ್ಕೊಳ್ತಾನೆ. ಆಗ ಬ್ರಿಟಿಷರ ಅಧಿಕಾರಿ ಸರ್ ಐರ್ ಕೋಟ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಈ ಒಂದು ಹೈದರಲಿಯ ಮೇಲೆ ಯುದ್ಧಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಹೈದರ್ ವೆಲ್ಲೂರು, ವಾಂಡಿವಾಶ್ ಎರಡನ್ನೂ ಸಹ ವಶಪಡಿಸ್ಕೊಳ್ತಾನೆ. ಯಾವ್ದು ಮಕ್ಕಳೇ? ವೆಲ್ಲೂರು ಮತ್ತು ವಾಂಡಿವಾಶ್ಗಳನ್ನ ಮುತ್ತುತ್ತಾನೆ. ಅದನ್ನೂ ಸಹ ಒಂದು ವಶಪಡಿಸ್ಕೊಳ್ತೀನಂತೆ ಬಿಟ್ಟು ಬೆದರಿಸ್ತಾನೆ. ಹೈದರನ ಸೈನ್ಯ ಸರ್ ಐರ್ ಕೋಟ್ ಅನ್ನ ಪಾಂಡಿಚೇರಿಯವರೆಗೆ ಹಿಂಬಲಿಸ್ತಾನೆ. ಹೈದರನ ಸೈನ್ಯವನ್ನ ಸರ್ ಐರ್ ಕೋಟ್ ಪಾಂಡಿಚೇರಿಯವರೆಗೆ ಹಿಂದಕ್ಕೆ ಹಾಕ್ತಾನೆ, ಅಂದ್ರೆ ಹಿಂಬಾಲಿಸ್ತಾನೆ. ಫ್ರೆಂಚರು ಹೈದರಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಿಸ್ತಾರೆ. ಫ್ರೆಂಚರು ಯಾವುದೇ ಒಂದು ಸಹಾಯ ಅನ್ನೋದನ್ನ ಹೈದರಲಿಗೆ ಮಾಡಲ್ಲ. ಹೈದರ್ ಇದರಿಂದಾಗಿ ತನ್ನ ಯುದ್ಧದ ಗತಿಯನ್ನ ನೋಡಿ, ಈ ರೀತಿ ಹೋಗೋದನ್ನ ಅವನು ತನ್ನ ಒಂದು ಯುದ್ಧಕ್ಕೆ ಹೋಗುವಂತಹ ಒಂದು ದಾರಿಯನ್ನ ಬದಲಾಯಿಸಿ ಬೇರೆ ದಾರಿಗೆ ಹೋಗಿ ಬ್ರಿಟಿಷರ ಒಂದು ಪ್ರದೇಶಗಳಿಗೆ ನುಗ್ತಾನೆ. ಬ್ರಿಟಿಷರ ಹತೋಟಿಯಲ್ಲಿದ್ದಂತಹ ಕೆಲವು ಪ್ರದೇಶಗಳಿಗೆ ನುಗ್ಗಿ ಅಲ್ಲಿದ್ದಂತಹ ಸ್ವಲ್ಪ ಅಪಾರವಾದಂತಹ ಸಂಪತ್ತನ್ನ, ಆತ ಶಸ್ತ್ರಾಸ್ತ್ರಗಳನ್ನ ಎಲ್ಲದನ್ನೂ ಸಹ ತಗೊಳ್ತಾನೆ, ಸಂಗ್ರಹಿಸ್ಕೊಳ್ತಾನೆ. ಬ್ರಿಟಿಷರ ಒಂದು ವಸ್ತುಗಳನ್ನ ತಾನು ಪಡಿತಾನೆ. 1781ರಲ್ಲಿ ಪೋರ್ಟ್ ನೋವೋ ನೋಡಿ, ಮರಾಠರು ಹೈದರ್ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರ ಸಹಾಯವನ್ನ ಅಪೇಕ್ಷಿಸಿದರು. ಮರಾಠರು ಹೈದರ್ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಸಹಾಯವನ್ನ ಅಪೇಕ್ಷನೆ. ಬ್ರಿಟಿಷರು ಮಾಹೆಯನ್ನ ವಶಪಡಿಸಿಕೊಂಡಿದ್ದು ಕಾರಣ ನೋಡಿ. ಇದೇ ರೀತಿಯಾಗಿ 1781ರಲ್ಲಿ ಪೋರ್ಟ್ ನೋವೋ ಎಂಬ ನಡೆದಂತಹ ಕದನದಲ್ಲಿ ಹೈದರ್ ಪರಾಭವಗೊಳ್ತಾನೆ. ಯುದ್ಧದ ಗತಿಯನ್ನ ಬದಲಾಯಿಸ್ತಾನೆ. ಬ್ರಿಟಿಷರಲ್ಲಿ ಏನೋ ಒಂದು ಸ್ಥೈರ್ಯ ಅನ್ನೋದು ಬರುತ್ತೆ. ಪೊಲೆಲೂರು
ಪೊಲೆಲೂರು, ಸೋಲಿಂಗೂರು ಕದನದಲ್ಲಿಯೂ ಸಹ ಆರ್ಥಿಕ ಹಾನಿಯನ್ನ ಅನುಭವಿಸ್ತಾನೆ. ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದದೊಂದಿಗೆ ಸಹಿ ಹಾಕುವ ಮೂಲಕ ಹೈದರ್ನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನನ್ನ ಸೆಳೆಯುವಲ್ಲಿ ತಮ್ಮ ಕಡೆ ಎಳ್ಕೊಳ್ಳೋದಕ್ಕೆ ಸಫಲರಾಗ್ತಾರೆ. ಯುದ್ಧದ ಮಧ್ಯದಲ್ಲಿ ಹೈದರಲಿ 1782ರಲ್ಲಿ ಅನಾರೋಗ್ಯದಿಂದ, ಅಂದ್ರೆ ಬೆನ್ನಿನಲ್ಲಿ ಒಂದು ಹುಣ್ಣಾಗಿರುತ್ತೆ, ಆ ಹುಣ್ಣಿನಿಂದ ಅನಾರೋಗ್ಯದಿಂದ ಮರಣ ಅನ್ನೋದನ್ನ ಹೊಂತಾನೆ. ಹಾಗಾದ್ರೆ ಆ ಯುದ್ಧವನ್ನ, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಟಿಪ್ಪು ಸುಲ್ತಾನ್ ಆತನ ಮಗ ಮುಂದುವರಿಸ್ತಾನೆ. ಮಲಬಾರ್ ಪ್ರಾಂತ್ಯದಲ್ಲಿ ಒಂದು ಯುದ್ಧದಲ್ಲಿ ಟಿಪ್ಪು ಭಾಗವಹಿಸ್ತಾನೆ. ಟಿಪ್ಪು ಅನುಪಸ್ಥಿತಿಯಲ್ಲಿ ಲಾಭ ಪಡೆದಂತಹ ಬ್ರಿಟಿಷರು ಬಿದನೂರು ಮಂಗಳೂರನ್ನ ವಶಪಡಿಸ್ಕೊಳ್ತಾರೆ. ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ತಿರುವಂಕೂರು, ಕಲ್ಲಿಕೋಟೆ, ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತು ಕಟ್ತಾರೆ. ಆ ಸಂದರ್ಭದಲ್ಲಿ ಟಿಪ್ಪು ಹೇಳ್ತಾನೆ, ನನಗೆ ಮಂಗಳೂರು ಮತ್ತು ಮಲಬಾರ್ ಕರಾವಳಿ ತೀರ ಅನ್ನೋದು ವಶದಲ್ಲಿ ಇರಬೇಕು, ನನ್ನ ಹತೋಟಿಯಲ್ಲಿ ಇರಬೇಕು ಅಂತ ಬಿಟ್ಟು ಒಂದು ಯೋಚನೆ ಮಾಡಿಬಿಟ್ಟು ಅದರ ಮೇಲೆ ದಂಡೆತ್ತಿ ಹೋಗ್ತಾನೆ. ಅವೆರಡು ಪ್ರದೇಶಗಳನ್ನು ಸಹ ವಶಪಡಿಸ್ಕೊಳ್ತಾನೆ. ಬ್ರಿಟಿಷರ ಸೈನ್ಯವನ್ನ ಸೋಲಿಸ್ತಾನೆ. ನೋಡಿ, ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿಯನ್ನ ಸಾಧಿಸ್ತಾನೆ. ಈ ಒಂದು ಪ್ರದೇಶಗಳನ್ನ ಪಡ್ಕೊಳ್ಳೋದು ಒಂದು ನನಗೆ ಸೂಕ್ತವಾದಂತೇಳಿ ಯೋಚನೆ ಮಾಡಿಬಿಟ್ಟು ಮಂಗಳೂರಿನತ್ತ ಮುನ್ನಡೆದು ಹೋಗ್ತಾನೆ. ಬ್ರಿಟಿಷರ ಸೈನ್ಯವನ್ನ ಸೋಲಿಸ್ತಾನೆ. 1784ರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಸೈನ್ಯವನ್ನ ಸೋಲಿಸ್ತಾನೆ. ಇಲ್ಲಿಗೆ ಮಂಗಳೂರು ಒಪ್ಪಂದ ಮುಕ್ತಾಯವಾಗುತ್ತೆ. ನೋಡಿ, ಈ ಒಂದು ಕದನ ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ. ಮಕ್ಕಳೇ, ಎಷ್ಟರಲ್ಲಿ? 1784ರಲ್ಲಿ. ಯಾಕಂದ್ರೆ ಮಂಗಳೂರು ತೀರ ಪ್ರದೇಶಗಳ ಮೇಲೆ ತನ್ನ ಹತೋಟಿ ಇಟ್ಕೋಬೇಕು ಅನ್ನೋ ಯೋಚನೆಯಿಂದ ಟಿಪ್ಪು ಯುದ್ಧವನ್ನ ಮುಂದುವರಿಸ್ತಾನೆ. ಈ ಒಂದು ಭಾಗದಲ್ಲಿ ಬ್ರಿಟಿಷರನ್ನ ಸೋಲಿಸ್ತಾನೆ. ಸೋಲಿಸಿ ಮಂಗಳೂರು ಒಪ್ಪಂದವನ್ನ ಬ್ರಿಟಿಷರು ಮಾಡ್ಕೊಳ್ತಾರೆ ಟಿಪ್ಪು ಸುಲ್ತಾನನ ಒಂದು ಜೊತೆಗೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶಗಳು 1784ರಲ್ಲಿ 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯವಾಗುತ್ತೆ. ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಮಂಗಳೂರು ಒಪ್ಪಂದ ಆಗುತ್ತೆ. ಮಕ್ಕಳೇ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಕೊನೆಯಾಗುತ್ತೆ ಅಂದ್ರೆ ಮಂಗಳೂರು ಒಪ್ಪಂದದಿಂದ ಕೊನೆಯಾಗುತ್ತೆ. ಫಲಿತಾಂಶ: 84ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯವಾಗುತ್ತೆ. ಯಾವುದು? ಮಂಗಳೂರು ಒಪ್ಪಂದ. ಈ ಭಾಗದಲ್ಲಿ ಮಂಗಳೂರು ಬರುತ್ತೆ ನೋಡಿ, ಮಡ್ರಾಸ್ ಈ ಭಾಗದಲ್ಲಿ ಬರುತ್ತೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದಿಂದ ಕೊನೆಯಾಗುತ್ತೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದಿಂದ ಕೊನೆಯಾಗುತ್ತೆ. ಹಾಗಾದ್ರೆ ಮುಂದಿನ ಕಲಿಕಾಂಶ ತಿಳಿಯೋಣ ಮಕ್ಕಳೇ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1700 ಸಾಮಾನ್ಯ ಶಕ 1790ರಿಂದ ಪ್ರಾರಂಭವಾಗಿ 1792ರವರೆಗೆ ಈ ಯುದ್ಧ ಅನ್ನೋದು ಪ್ರಾರಂಭ ಅಂದ್ರೆ ಮುಕ್ತಾಯವಾಗುತ್ತೆ. 92ರವರೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅನ್ನೋದು ನಡೆಯುತ್ತೆ. ತಿರುವಂಕೂರು ರಾಜಕಾರಣಕ್ಕೆ ಸೇರಿಸಿದಂತಹ ಒಂದು ಪ್ರಶ್ನೆ. ಈ ತಿರುವಂಕೂರಿನ ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನ ಕಟ್ತಾನೆ. ತಿರುವಂಕೂರಿನ ರಾಜ್ಯ ಕೋಟೆಯನ್ನ ಕಟ್ತಾನೆ. ಎಲ್ಲಿ ಮಕ್ಕಳೇ? ಕೊಚ್ಚಿಯಲ್ಲಿ. ಯಾರ ಒಂದು ಬೆಂಬಲದಿಂದ? ಬ್ರಿಟಿಷರ ಒಂದು ಬೆಂಬಲದಿಂದ ಕೋಟೆಯನ್ನ ನಿರ್ಮಿಸ್ತಾನೆ ಕೊಚ್ಚಿ ಸಂಸ್ಥಾನದಲ್ಲಿ. ಆತನು ಡಚ್ಚರಿಂದ ಆಯಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ಸಹ ವಶಪಡಿಸ್ಕೊಳ್ತಾನೆ. ಇಲ್ಲಿ ಮಂಗಳೂರು ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಬ್ರಿಟಿಷರು ಮಂಗಳೂರು ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘನೆ ಮಾಡ್ತಾರೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮದ್ರಾಸ್ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ್ರು. ಇಲ್ಲಿ ಮಂಗಳೂರು ಒಪ್ಪಂದವನ್ನ ಉಲ್ಲಂಘನೆ
ಮಾಡ್ತಾರೆ. 1792ರಲ್ಲಿ ಸಂಘಟಿತ ಸೈನ್ಯ ಎಲ್ಲ ಒಂದೊಂದಾಗಿ ಕೋಟೆಗಳನ್ನ ವಶಪಡಿಸ್ಕೊಳ್ತಾ ಹೋಗ್ತಾರೆ. ಶ್ರೀರಂಗಪಟ್ಟಣದ ಕಡೆಗೂ ಸಹ ಈ ಒಂದು ಸೈನ್ಯ ಸಾಗುತ್ತೆ. ಆದರೆ ಟಿಪ್ಪು ಸುಲ್ತಾನ್ ವಿಚಲಿತಗೊಂಡಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಒಪ್ಪಂದವನ್ನ ಅನಿವಾರ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡ್ತಾನೆ. ನೋಡಿ, ಸಂಘಟಿತವಾದಂತಹ ಸೈನ್ಯ 1792ರಲ್ಲಿ ಒಂದೊಂದಾಗಿ ಕೋಟೆಗಳನ್ನ ವಶಪಡಿಸ್ಕೊಳ್ತಾ ಹೋಗುತ್ತೆ. ಇದರ ಜೊತೆಗೆ ಶ್ರೀರಂಗದ ಪಟ್ಟಣದ ಕಡೆಗೂ ಸಹ ಸಾಗುತ್ತೆ. ರಾತ್ರಿ ವೇಳೆಯಲ್ಲಿ ಕೋಟೆಯನ್ನು ಸಹ ಹಾಳು ಮಾಡ್ತಾರೆ. ಇದರಿಂದ ವಿಚಲಿತಗೊಂಡಂತಹ ಟಿಪ್ಪು ಸುಲ್ತಾನ್ ಅನಿವಾರ್ಯವಾಗಿ ಒಪ್ಪಂದ ಮಾಡೋದಕ್ಕೆ ಬದ್ಧನಾಗ್ತಾನೆ. ಆತನಿಗೆ ಅನಿವಾರ್ಯವಾಗಿರುತ್ತೆ. ಅಸಮಾನ ಷರತ್ತುಗಳನ್ನ ಹೊಂದಿದಂತಹ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿಯನ್ನು ಸಹ ಹಾಕ್ತಾನೆ. ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಕೊನೆಯಾಗುತ್ತೆ. ಯಾವ ಒಂದು ಒಪ್ಪಂದ ಮಕ್ಕಳೇ? ಶ್ರೀರಂಗಪಟ್ಟಣ ಒಪ್ಪಂದ. ಹಾಗಾದ್ರೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು? ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಕೊನೆಯಾಗುತ್ತೆ? ಶ್ರೀರಂಗಪಟ್ಟಣದ ಒಪ್ಪಂದದಿಂದ ಕೊನೆಯಾಗುತ್ತೆ. ಯಾಕೆ ಅಂದ್ರೆ ಅನಿವಾರ್ಯವಾಗಿ ಟಿಪ್ಪು ಸುಲ್ತಾನ್ ಸೋಲನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿಯನ್ನ ಆಗ್ತಾನೆ. ಹಾಗಾದ್ರೆ ಇದರ ಒಂದು ಷರತ್ತುಗಳು ಏನಂತ ನೋಡೋಣ ಮಕ್ಕಳೇ. ಒಂದನೆಯ ಒಂದು ಷರತ್ತು, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ಈ ಅರ್ಧ ರಾಜ್ಯವನ್ನ ನಿಜಾಮರು, ಮರಾಠರು, ಬ್ರಿಟಿಷರು ಹಂಚ್ಕೊಳ್ತಾರೆ. ಬ್ರಿಟಿಷರು ಎಷ್ಟು ರಾಜ್ಯವನ್ನ ತಗೊಂಡ್ರು? ಅರ್ಧ ರಾಜ್ಯವನ್ನ. ಯಾರಿಂದ ಮಕ್ಕಳೇ? ಟಿಪ್ಪು ಸುಲ್ತಾನ್ನಿಂದ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಟ್ಟ. ಅಪ್ರದೇಶನೂ ಸಹ ಸೇರಿರುತ್ತೆ. 3 ಕೋಟಿ ರೂಪಾಯಿಗಳನ್ನ ಯುದ್ಧ ನಷ್ಟ ಪರಿಹಾರವಾಗಿ ಬ್ರಿಟಿಷರಿಗೆ ಕೊಡ್ಬೇಕು. ಯಾರು? ಟಿಪ್ಪು ಸುಲ್ತಾನ್. ಎಷ್ಟು ನಷ್ಟ ಮಕ್ಕಳೇ? 3 ಕೋಟಿ ರೂಪಾಯಿಗಳನ್ನ ಯುದ್ಧ ನಷ್ಟ ಪರಿಹಾರವಾಗಿ ಬ್ರಿಟಿಷರಿಗೆ ಕೊಡಬೇಕಾಗಿರುತ್ತೆ. ಈ ಯುದ್ಧ ನಷ್ಟ ಭರ್ತಿಗೆ ಏನ್ ಗ್ಯಾರಂಟಿ? ಟಿಪ್ಪು ಸುಲ್ತಾನ್ ಕೊಡ್ತಾನೋ ಇಲ್ವೋ ಅನ್ನುವಂತಹ ಒಂದು ಅನುಮಾನದಿಂದ ನೋಡಿದಾಗ ಟಿಪ್ಪು ತನ್ನ ಸಣ್ಣ 2 ಗಂಡು ಮಕ್ಕಳನ್ನ ಒತ್ತೆಯಾಗಿ ಬ್ರಿಟಿಷರ ಹತ್ರ ಇಡ್ತಾನೆ. ಎಲ್ಲಿಯವರೆಗೆ? ತಾನು 3 ಕೋಟಿ ರೂಪಾಯಿಯ ಯುದ್ಧ ನಷ್ಟ ಪರಿಹಾರ ಕೊಡುವವರೆಗೂ ಒತ್ತೆಯಾಗಿ ತನ್ನ ಸ್ವಂತ ಮಕ್ಕಳನ್ನ ಇಡ್ತಾನೆ. ನೋಡಿ, ಎಂತಹ ಒಂದು ಮನ ಕರಗುವಂತಹ ಒಂದು ಸನ್ನಿವೇಶ. ಯಾವ ರಾಜ ತನ್ನ ಮಕ್ಕಳನ್ನ ಒತ್ತೆಯಾಗಿಡ್ತಾನೆ? ತನ್ನ ಸಾಮ್ರಾಜ್ಯಕ್ಕೋಸ್ಕರ ತನ್ನ ಮಕ್ಕಳನ್ನೇ ಒತ್ತೆಯಾಗಿ ಬ್ರಿಟಿಷರ ಹತ್ರ ಇಡ್ತಾನೆ. ಗಂಡು ಮಕ್ಕಳನ್ನ ಒತ್ತೆಯಾಗಿ ಇಡ್ತಾನೆ. ಎಷ್ಟು ಕೋಟಿ ರೂಪಾಯಿ ಕೊಡುವವರೆಗೂ? 3 ಕೋಟಿ ರೂಪಾಯಿ. ಯಾದಕ್ಕೋಸ್ಕರ? ಯುದ್ಧ ನಷ್ಟ ಆಗಿದೆ, ನೀನ್ ಕೊಡ್ಬೇಕು ಅಂತ ಹೇಳಿದಾಗ. ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ ಸೈನಿಕರನ್ನ ಬಿಡುಗಡೆಗೊಳಿಸುವುದು. ಯುದ್ಧದ ಸಂದರ್ಭದಲ್ಲಿ ಈ ಒಂದು ಸೈನಿಕರು ಯಾರ್ಯಾರು ಸೆರೆಯಾಗಿದ್ರು ಅವರನ್ನೆಲ್ಲರನ್ನ ಬಿಡುಗಡಿಸಬೇಕು. ಇದು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು. ಹಾಗಾದ್ರೆ ಒಂದನೆಯದು ಮಕ್ಕಳೇ ಇನ್ನೊಂದ್ಸಲ ನೋಡಿ. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಟ್ಟನು. 3 ಕೋಟಿ ರೂಪಾಯಿಗಳನ್ನ ಯುದ್ಧ ನಷ್ಟ ಪರಿಹಾರವಾಗಿ ಕೊಡಬೇಕು. ಇದು ಕೊಡುವವರೆಗೂ ತನ್ನ 2 ಮಕ್ಕಳನ್ನ ಒತ್ತೆಯಾಗಿ ಇಡುವುದು. ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ ಸೈನಿಕರನ್ನ ಬಿಡುಗಡೆಗೊಳಿಸುವುದು. ಯಾವ ಒಪ್ಪಂದ ಮಕ್ಕಳೇ? ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾಗಿದವೆ ಇವು. 4ನೆಯ ಆಂಗ್ಲೋ ಮೈಸೂರ್ ಯುದ್ಧ. ಈ ಯುದ್ಧ ಅನ್ನೋದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. 1798ರಲ್ಲಿ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿರ್ತಾನೆ ಲಾರ್ಡ್ ವೆಲ್ಲೆಸ್ಲಿ. ನೇಮಕಗೊಳ್ತಾನೆ. ಎಷ್ಟರಲ್ಲಿ? 1798ರಲ್ಲಿ. 1799ರಲ್ಲಿ ಯುದ್ಧ ಅನ್ನೋದು ಪ್ರಾರಂಭ ಆಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಈತ 3 ಕೋಟಿ ಕೊಟ್ಟಿದ್ರು ಸಹ ಇವರು 79ರಲ್ಲಿ ಮತ್ತೆ ದಾಳಿ ಮಾಡ್ತಾರೆ. ಶ್ರೀರಂಗಪಟ್ಟಣ ಕೋಟೆಯನ್ನು ಬ್ರಿಟಿಷರು ಭೇದಿಸ್ತಾರೆ. 2 ಸೈನ್ಯಗಳು ವೀರಾವೇಶದಿಂದ ಕಾದಾಡ್ತವೆ. ಟಿಪ್ಪು ತನ್ನ ಸೈನ್ಯವನ್ನ ಹುರಿದುಂಬಿಸ್ತಾ ಹೋರಾಡ್ತಾ ಹತನಾಗ್ತಾನೆ. ಎಷ್ಟನೇ ಒಂದು? 4ನೆಯ ಆಂಗ್ಲೋ ಮೈಸೂರ್ ಯುದ್ಧದಲ್ಲಿ. ನೋಡಿ, 1798ರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಲಾರ್ಡ್ ವೆಲ್ಲೆಸ್ಲಿ ನೇಮಕಗೊಳ್ತಾನೆ.
ಬ್ರಿಟಿಷರ ಒಂದು ವಿರೋಧವಾಗಿ ರಾಜಕೀಯ ಚಟುವಟಿಕೆಗಳ ಈತನ ಅವಧಿಯಲ್ಲಿ ಚುರುಕುಗೊಳ್ಳುತ್ತೆ. ಟಿಪ್ಪು ಭಾರತದಲ್ಲಿದ್ದಂತಹ ರಾಜರ ಒಂದು ಒಕ್ಕೂಟವನ್ನ ತನ್ನೆಡೆಗೆ ಸೆಳ್ಕೊಳ್ತಾನೆ. ರಾಜರನ್ನ ತನ್ನ ಕಡೆ ಕಳ್ಕೊಳ್ತಾರೆ. ಹೈದರಾಬಾದ್ ನಿಜಾಮ, ಮರಾಠರನ್ನ ತನ್ನ ಕಡೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಬ್ರಿಟಿಷರ ವೈರಿಯಾದಂತಹ ಫ್ರೆಂಚರೊಂದಿಗೆ ಒಂದು ವ್ಯಾಪಾರ ಸಂಬಂಧ ಇಟ್ಕೊಂಡಿರ್ತಾನೆ, ಉತ್ತಮ ಸಂಬಂಧ ಇಟ್ಕೊಂಡಿರ್ತಾನೆ. ಫ್ರೆಂಚರು ಟಿಪ್ಪು ಸುಲ್ತಾನನ ಸೈನಿಕರಿಗೆ ತರಬೇತಿಯನ್ನ ಕೊಡ್ತಾ ಇರ್ತಾರೆ. ಇದೆಲ್ಲದನ್ನೂ ನೋಡ್ತಿದ್ದಂತಹ ವೆಲ್ಲೆಸ್ಲಿಗೆ ಟಿಪ್ಪುವಿನ ಒಂದು ವಿರೋಧ ಹೆಚ್ಚಾಗುತ್ತೆ. ಟಿಪ್ಪುವನ್ನ ವಿರೋಧಿಸಲು ಪ್ರಾರಂಭ ಮಾಡ್ತಾನೆ. ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದಂತಹ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನ ಮಾಡ್ತಿರುವಂತಹದನ್ನ ನೋಡ್ತಾನೆ. ನಂತರ ರಾಯಭಾರಿಗಳನ್ನು ಸಹ ಬೇರೆ ದೇಶಕ್ಕೆ ಕಳಿಸ್ಕೊಟ್ಟಿರ್ತಾನೆ. ಈತನ ಒಂದು ಯುದ್ಧದ ಸಂದರ್ಭದಲ್ಲಿ ಸಹಾಯ ಮಾಡೋದಕ್ಕೆ. ಬ್ರಿಟಿಷರಿಗೆ ಇದೆಲ್ಲವೂ ಸಹ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಈ ರೀತಿಯಂತಹ ಸಂದರ್ಭದಲ್ಲಿ ಟಿಪ್ಪುವಿನ ಮೇಲೆ ಅಮಾನೀಯವಾದಂತಹ ಅಸಮಾನತೆಯನ್ನು ಹೊಂದಿರುವಂತಹ ಷರತ್ತುಗಳನ್ನ ಹೇರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಒಳಪಡಿಸ್ಕೋಬೇಕು ಅಂತ ಬಿಟ್ಟು ಯಾವ್ಯಾವುದೋ ಷರತ್ತುಗಳನ್ನ ಹೇಳ್ತಾರೆ. ಆದರೆ ಟಿಪ್ಪು ಸುಲ್ತಾನ್ ಇದಕ್ಕೆ ಒಪ್ಪಲ್ಲ. ಈ ರೀತಿಯಾಗಿ 1799ರಲ್ಲಿ ಯುದ್ಧ ಅನ್ನೋದು ಪ್ರಾರಂಭ ಆಗುತ್ತೆ. ಶ್ರೀರಂಗಪಟ್ಟಣ ಕೋಟೆ ಮೇಲೆ ದಾಳಿ ಮಾಡ್ತಾರೆ. ಆ ಕೋಟೆಯನ್ನ ಭೇದಿಸಲು ಪ್ರಯತ್ನ ಮಾಡ್ತಾರೆ. ಎರಡು ಸೈನ್ಯಗಳ ನಡುವೆ ವೀರಾವೇಶ, ಟಿಪ್ಪು ಸುಲ್ತಾನ್ ಸೈನ್ಯ ಮತ್ತು ಬ್ರಿಟಿಷರ ಸೈನ್ಯ, ಎರಡರ ಸೈನ್ಯಗಳ ನಡುವೆ ಯುದ್ಧ ಅನ್ನೋದು ಪ್ರಾರಂಭ ಆಗಿರುತ್ತೆ. ಟಿಪ್ಪು ತನ್ನ ಸೈನ್ಯವನ್ನ ಹುರಿದುಂಬಿಸ್ತಾ ಹೋರಾಡ್ತಾ ಮರಣವನ್ನ ಹೊಂತಾನೆ. ತನ್ನ ಪ್ರಾಣವನ್ನ ತನ್ನ ದೇಶಕ್ಕೋಸ್ಕರ ಒತ್ತೆ ಇಡ್ತಾನೆ. ನೋಡಿ, ಇಲ್ಲಿ ಒಗ್ಗಟ್ಟನ್ನದಿರ್ಲಿಲ್ಲ. ನಮ್ಮ ದೇಶೀಯ ಸಂಸ್ಥಾನಗಳಲ್ಲಿ ಒಗ್ಗಟ್ಟಿರ್ತಿದ್ರೆ 1799ರಲ್ಲಿ ಬ್ರಿಟಿಷರನ್ನು ನಾವು ಹೊರಗಡೆ ಹಾಕ್ಬೋದಾಗಿತ್ತು. ಆದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ಬ್ರಿಟಿಷರ ಒಂದು ಸೈನಿಕರಿಗೆ ಜಯವಾಗುತ್ತೆ. ಈ ಒಂದು ಸಣ್ಣ ಭೌಗೋಳಿಕ ಪ್ರದೇಶ ಮೈಸೂರು ಒಡೆಯರಿಗೆ, ರಾಜವಂಶದ ಪ್ರತಿನಿಧಿಗೆ ಸ್ವಲ್ಪ ಭಾಗವನ್ನ ಕೊಡ್ತಾರೆ. ಕೆಲವು ಭಾಗಗಳನ್ನ ಮರಾಠರಿಗೆ, ನಿಜಾಮರಿಗೆ ಹಂಚ್ಕೊಳ್ತಾರೆ. ನಂತರ ಮೈಸೂರು ಸಂಸ್ಥಾನದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸಹ ಇವರು ಜಾರಿಗೆ ತರ್ತಾರೆ. ನೋಡಿ, ಇಲ್ಲಿವರೆಗೂ ನಾವು ಈ ಒಂದು ಕಲಿಕಾಂಶಗಳನ್ನ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಹೈದರ್ ಅಲಿ ಪಟ್ಟಕ್ಕೆ ಬಂದ, ಅಧಿಕಾರಕ್ಕೆ ಬಂದ, ಟಿಪ್ಪು ಸುಲ್ತಾನನ ಬಗ್ಗೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ. ಮೈಸೂರು ಯುದ್ಧದಲ್ಲಿ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿಯವರೆಗೆ ನೀವೆಲ್ಲರೂ ಸಹ ಕಲ್ತಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಈ ಕಲಿಕಾಂಶ ಅನ್ನೋದು ನಿಮ್ಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ ಕೊನೆಯಾಗುತ್ತೆ. ಇದರ ಒಂದು ಫಲಿತಾಂಶ ನೋಡಿ, ಟಿಪ್ಪುವಿನ ಮರಣ ಹೊಂದಿದನು. ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದಂತಹ ಭೌಗೋಳಿಕ ಪ್ರದೇಶಗಳನ್ನ ಮರಾಠರು, ನಿಜಾಮರು ಹಂಚ್ಕೊಳ್ತಾರೆ. ಬ್ರಿಟಿಷರು, ಮರಾಠರು, ನಿಜಾಮರು ಈತನ ಒಂದು ಪ್ರದೇಶಗಳನ್ನ ಹಂಚ್ಕೊಳ್ತಾರೆ. ಮರಣದ ನಂತರ ಸಣ್ಣ ಭೌಗೋಳಿಕ ಪ್ರದೇಶವನ್ನ ಮೈಸೂರು ಒಡೆಯರಿಗೆ ಕೊಡ್ತಾರೆ. ಮೈಸೂರು ಒಡೆಯರು ಸಣ್ಣ ಭೌಗೋಳಿಕ ಪ್ರದೇಶಗಳನ್ನ ಪಡೆದು ತಮ್ಮ ರಾಜವಂಶದ ಪ್ರತಿನಿಧಿಗೆ ಕೂರಿಸ್ತಾರೆ. ಈ ರೀತಿಯಾಗಿ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಮುಕ್ತಾಯವಾಗುತ್ತೆ. ಹಾಗಾದ್ರೆ ಮಕ್ಕಳೇ, ಒಂದು ಚಟುವಟಿಕೆ, ನಿಮಗೆ ಟಿಪ್ಪು ಸುಲ್ತಾನ್ ಪುಸ್ತಕ ಸಿಕ್ಕರೆ ಅಥವಾ ಟಿಪ್ಪು ಸುಲ್ತಾನ್ ಪುಸ್ತಕವನ್ನ ಓದಿ ಅದರಲ್ಲಿರುವಂತಹ ವಿಶೇಷತೆಗಳನ್ನು ನೀವು ಬರಿಬೇಕು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ ನಡುವೆ ಇರುವಂತಹ ವ್ಯತ್ಯಾಸವೇನು, ಇದನ್ನು ಸಹ ನೀವು ಪುಸ್ತಕವನ್ನ ಓದಿ ಬರಿಬೇಕು. ನಂತರ ಇನ್ನೊಂದು ಯೋಜನೆ, ಶ್ರೀರಂಗಪಟ್ಟಣಕ್ಕೆ ಭೇಟಿ ನೀಡಿ ಅಲ್ಲಿ ಕಂಡುಬರುವಂತಹ ಒಂದು ಸಂಗ್ರಹಾಲಯಗಳು, ಟಿಪ್ಪು ಸುಲ್ತಾನನ ಒಂದು ಕೋಟೆಯ ಬಗ್ಗೆ, ಅದರ ಒಂದು ವಿಶೇಷತೆ ಬಗ್ಗೆ ಚಿತ್ರಗಳನ್ನು ಸಂಗ್ರಹಿಸಿ ಆ ವಿಶೇಷತೆಯ ಬಗ್ಗೆ ನೀವು
ಬರಿಬೇಕು. ಇದು ಒಂದು ಯೋಜನೆ. ಹಾಗಾದ್ರೆ ಈ ಪಾಠದ ಕೊನೆಯ ಘಟ್ಟ ಮನೆಗೆಲಸ. ಹಾಗಾದ್ರೆ ಇಲ್ಲಿವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ನಿಮ್ಮ ಸಹಪಾಠಿಗಳ ಜೊತೆಗೆ ಚರ್ಚಿಸಬೇಕು, ನಂತರ ಉತ್ತರವನ್ನ ಬರಿಬೇಕು. ಹೈದರಲಿಯು ಹೇಗೆ ಅಧಿಕಾರಕ್ಕೆ ಬಂದನು? ಸಾಮಾನ್ಯ ಸೈನಿಕನಾಗಿದ್ದಂಥ ಹೈದರಲಿ ಹೇಗೆ ಅಧಿಕಾರಕ್ಕೆ ಬಂದನು ಅದ್ರ ಬಗ್ಗೆ ನೀವು ಬರಿಬೇಕು. ಎರಡನೆಯ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದಂತಹ ಪರಿಣಾಮಗಳು ಯಾವುವು? ಮೂರನೆಯ ಪ್ರಶ್ನೆ, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು? ನಾಲ್ಕನೆಯದು, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು. ಟಿಪ್ಪು ಸುಲ್ತಾನನ್ನ ಸೋಲಿಸಿದ ಒಂದು ಖುಷಿ ಅನ್ನೋದು ಬ್ರಿಟಿಷರಿಗಾಗುತ್ತೆ. ಇಡೀ ಸಾಮ್ರಾಜ್ಯ ಅನ್ನೋದು ಅವರು ವಶಪಡಿಸ್ಕೊಂಡಿದ್ದಾರೆ ಅನ್ನುವಂತಹ ಖುಷಿ ಅನ್ನೋದು ಬ್ರಿಟಿಷರಿಗೆ ಆಗುತ್ತೆ. ಹಾಗಾದ್ರೆ ಮಕ್ಕಳೇ, ಇಲ್ಲಿಯವರೆಗೆ ನೀವು ಈ ಒಂದು ಕಲಿಕಾಂಶ ಹೈದರಲಿ, ಟಿಪ್ಪು ಸುಲ್ತಾನ್, ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಬಿಟ್ಟು ಭಾವಿಸ್ತೀನಿ. ಧನ್ಯವಾದಗಳು.